ನಮಸ್ಕಾರ ಪ್ರಿಯ ವೀಕ್ಷಕರೇ. ದಿನನಿತ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಕಿರುಕುಳದ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಧರ್ಮಪುರ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ರೈತ ಕುಟುಂಬಗಳಿಂದ ಈ ಆರೋಪ ಕೇಳಿಬರುತ್ತಿದೆ. ಕೃಷಿ ಜಮೀನಿನಲ್ಲಿ ಬೆಳೆದಿರುವಂತಹ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಬೆಳೆಯನ್ನು ಅರಣ್ಯಾಧಿಕಾರಿಗಳು ನಾಶಪಡಿಸಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ಹೇಳುವುದೇನೆಂದರೆ, ರೈತರು ಒತ್ತುವರಿ ಮಾಡಿದ್ದಾರೆ, ಆ ಜಮೀನನ್ನು ನಾವು ತೆರವುಗೊಳಿಸಿದ್ದೇವೆ ಅಂತ ಹೇಳುತ್ತಿದ್ದಾರೆ. ಆದರೆ ರೈತರು ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ನಾಶದಿಂದ ಕಣ್ಣೀರಿಟ್ಟು ಜಂಟಿ ಸರ್ವೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ವರದಿ ಹರೀಶ್, VK18 ನ್ಯೂಸ್ ಕನ್ನಡ, ದೇವನಹಳ್ಳಿ. ಆರು ಎಕರೆ ಅಂತೆ ಒಟ್ಟು. ಎಲ್ಲಿ ವಾ 6 ಎಕರೆ ಅಂತೆ, ಅಲ್ಲ 7 ಎಕರೆ. ಪೊಲೀಸರು ಹೇಳಿದ್ರು. ಅವ್ರು ಕೇಳವ್ರಿ ಅದೇ ಆ 4 ರೆಡ್ಜಿಂದ ಹಂಗೆ ಹೋಗ್ಬೇಕು. ಅವರು ಕನ್ನಡಿ ಕೂಡ ಹಾಕಿದ್ದಾರೆ ನಮ್ಮ ಸರ್. ಹೋಗ್ಬೇಕಾದ್ರೆ ಎಲ್ಲ ಚಾನಲ್ ಹಾಕೊಂಡು ರುಬ್ಬಿದ್ರೆ ಇವ್ರಿಗಂತ ಹೊಟ್ಟೋದು. ಈ ಮರ ಯಾರು ನಿಲ್ಸಲ್ಲ.
ಕೊಟ್ಟಿದ್ದಾರೆ. ಯಾವುದೇ ಏನು ಯಾವುದೋ ಒಂದು ಏನು ಕೊಟ್ಟಿಲ್ಲ. ಏಕೆ ಬಂದು ನಮ್ಮದು ಜಾಗ ಅಂತ ಹೇಳ್ತಾರೆ. ಅದೇನು ಮಾಡೋದು, ಹೈಕೋರ್ಟಿಗೆ ಸ್ಟೇ ಆಡಿದೆ. ಸ್ಟೇ ಆರ್ಡರ್ ಕೊಟ್ಟು ಸಹ ಸ್ಟೇನೇ ಅಲ್ಲ, ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಸ್ಟೇಗೂ ನಮ್ಗೆ ಸಂಬಂಧನೇ ಇಲ್ಲ. ಈಗಂದ್ರೆ ಏನು ನಮಗೂ ಸಂಬಂಧ ಇದೆ, ಏನು ಬೇಕು ಮಾಡ್ಕೋಗಿ ಎಷ್ಟು ಮಾತಾಡೋದ್ರೆ ಗುಡ್ತಕ್ಕ ಸುತ್ತಾಕ್ರಿ ಎಲ್ಲರೂ ನಮ್ಮನ್ನೆಲ್ಲ ಬೆದರಿಕೆ ಆಗ್ತಾವೆ. ಜಮೀನಕ್ಕೆ ಬರ್ಕೊಡ್ತೀನಿ, ಏನಕ್ಕೂ ಆಗಲಿ ಬರ್ಕೊಡ್ತೀನಿ ನಮ್ಮ ಬೆದರಿಕೆ ಆಗ್ತಾವೆ. ಯಾರು ಆಗ್ತಾರೆ? ವೀರೇಶ್ವರ ಅಂತ ಯಾರು ಬಂದ್ರು ತಗೊಂಡು ಸುತ್ತಾಕ್ರಿ ಅವ್ರನ್ನ. ಮತ್ತೆ ಜಾತಿ ಬಗ್ಗೆನೂ ಸ್ವಲ್ಪ ಇದು ಮಾಡಿದ್ದಾರೆ ಸರ್ ವೀರೇಶ್ವರನವರು. ಯಾರನ್ನೇ ಆಗಲಿ ಜಮೀನು ತೊಗೊಂಡ್ರೆ ಅಡ್ರೆಸ್ ಬರೋಕ್ಕೆ ಬಿಡಬಾರ್ರಿ, ಸುತ್ತಾಕ್ಬಿಟ್ರಿ ಜಮೀನಲ್ಲಿ ಅಂದರೆ ಯಾರು ಕಾಣಿಸಿದ್ರೆ ಸಭೆ ಮಾಡಿದಾಗ ಸಂತೋಷದ ಚೆಲ್ಲ ಹಾಕೊಂಡು ಇಳ್ಕೊಂಡು ಹೊಲಿತಾರಲ್ಲ. ಆಮೇಲೆ ಇದು ನಮ್ಮೆಲ್ಲ ನಾವು 80 ವರ್ಷಕ್ಕೆ ನಮ್ಮ ಇದೆಲ್ಲ ಖರಾಬಿ ನಾವು ಮಾಡಿಕೊಂಡು ಮಕ್ಕಳು ಮಾಡಿದ ಜೀವನ ಮಾಡ್ತೀವಿ. ರೀತಿ ಜಂಟಿ ಸರ್ವೆ ನಾವು 24ರಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಏನು ಮಾಡಿದ್ದಾರೆ ಇದು ತಪ್ಪಾಗಿದೆ. ಎಲ್ಲಿ ತಪ್ಪಾಗಿದೆಯೋ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಹೊಸದಾಗಿ ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ನಮ್ಮ ಮಳನ್ನು ತೋಡ್ಕೊಂಡಾಗ ಅವ್ರೇನು ಮಾಡಿದ್ರು, ಆಯಿತು ಈ ಅರ್ಜಿಗಳನ್ನೆಲ್ಲ ಇವ್ರಿಗೆ ಕಳಿಸಿ, ತಹಸೀಲ್ದಾರ್ಗೆ ಇವ್ರಿಗೆಲ್ಲ ಕಳಿಸಿ, ತಹಸೀಲ್ದಾರು ಮತ್ತು AC DDLR AC ಆಮೇಲೆ ಅರಣ್ಯ ಇಲಾಖೆ ಏನು ಸಿಬ್ಬಂದಿ ಇದ್ದಾರೆ ಆ ಸಿಬ್ಬಂದಿಗಳ ಪ್ರಮುಖರು ಯಾರೋ ಅವ್ರನ್ನೂ ಕೂಡ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಒಂದು ಸಭಾ ನಡವಳಿ ಅಂತ ಮಾಡಿ ಆ ಸಭಾ ನಡವಳಿ ಒಳಗೆ ರೈತರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು. ರೈತರು ಜಮೀನೊಳಗೆ ನೀವು ತೊಂದರೆ ಕೊಟ್ಟು ಅಲ್ಲೇನಾದರೂ ಕಲಹಗಳಾಗಿದ್ರೆ ಅದಕ್ಕೆ ಅರಣ್ಯ ಇಲಾಖೆಯವರು ಜವಾಬ್ದಾರಿ ಎಂಬುದಾಗಿ ಇದು ಮಾಡಿದ್ರು ಸಹ, ಏನು ನಡವಳಿ ಮಾಡಿದ್ರು ಸಹ ಆ ನಡವಳಿನೂ ಉಲ್ಲಂಘನೆ ಮಾಡಿ ದಿನಾಂಕ ಏನು ಗುರುತಿಸಿದ್ರು ಇವರು ಜಂಟಿ ಸರ್ವೆ ಮಾಡೋದು ಅಂತೇಳಿ ಅದಕ್ಕೆ ADLR ಅವರು ಭೂಮಾಪಕರು ಎಲ್ಲ ಜಮೀನು ಹತ್ರಕ್ಕೂ ಬಂದು ಹಳೆ ನಕ್ಷೆ 32-33 ನಕ್ಷೆನ ಇಟ್ಕೊಂಡು ಆಮೇಲೆ ಏನು ನೋಟಿಫಿಕೇಶನ್ ಇತ್ತು ಆ ನೋಟಿಫಿಕೇಶನ್ ಇಟ್ಕೊಂಡು ಅವರು ಜಂಟಿ ಸರ್ವೇಕ ಅಂತೇಳಿ ಅರಣ್ಯ ಇಲಾಖೆಯವ್ರಕ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ನ ಫಸ್ಟ್ ನೋಟಿಸ್ ಕೊಟ್ಟು ಡೇಟ್ ಕೊಟ್ಟಾಗ ಫಾರೆಸ್ಟ್ನವರೇ ಡೇಟ್ ಕೊಟ್ಟರು. ಆ ಡೇಟಿಗೆ ನಾವು ಬರೋಕ್ಕಾಗಲ್ಲ ಅಂತೇಳಿ ಬರಲಿಲ್ಲ ಅವರು. ಮತ್ತೆ ಇನ್ನೂ ಒಂದು ಸರಿ ನೋಟಿಸ್ ಕೊಟ್ಟರು. ಆ ನೋಟಿಸ್ ಕೊಡುವಾಗ ಆ ನೋಟಿಸ್ಗೆ ದಿನಾಂಕ 21/5/2025 ಇವರು ಜಂಟಿ ಸರ್ವೆಗೆ ಬರ್ತಾರೆ. ರೈತರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು, ಭೂಮಾಪಕರು, ADLR ಅವರು ಎಲ್ಲ ಸೇರಿ ಮೈಸೂರು ಫಾರೆಸ್ಟ್ ಸರ್ವೆ ಅವರು ಸೇರ್ಕೊಂಡು ಜಂಟಿ ಸರ್ವೆ ಮಾಡಿದ್ರು. ಆ ಜಂಟಿ ಸರ್ವೆ ಮಾಡಿದ್ದು 21/5/25 ದಿನಾಂಕದಂದು ಏನು ಮಾಡಿದ್ರು, ಅದು ವರದಿ ಬರೆದಿದ್ದಕ್ಕೆ ಮುಂಚಿತವಾಗಿ ರೈತರುಗಳ ಜಮೀನಲ್ಲಿ ಏನು ಇವರು ಅಕ್ರಮವಾಗಿ ಪ್ರವೇಶ ಮಾಡಿ ಟ್ರೆಂಚ್ ಮಾಡಿದ್ರು, ಗುಂಡಿ ಮಾಡಿದ್ರು, ಅದರಲ್ಲಿ